ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಮೊನ್ನೆ ನಮ್ಮ ಬೆಂಗಳೂರು ಬುಲ್ಸ್ ಮತ್ತು ಜೈಪುರ್ ಕಿಪ್ಸ್ ಟೀಮ್ ಯಾವ ಥರ ಆಟ ಆಡಿದ್ದಾರೆ ಅಂತ ಈಗ ನೋಡೋಣ. ಅದಕ್ಕಿಂತ ಮುಂಚೆ ಈ ನಮ್ಮ ಚಾನಲ್ಗೆ ಹೊಸಬರಿಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈ ಕೂಡ ಪಕ್ಕದಲ್ಲಿರುವ ಬೆಲ್ ಬಟನ್ ಆನ್ ಮಾಡ್ಕೊಂಡು ನಾನು ಯಾವುದೇ ಕ್ರಿಕೆಟ್ ಮತ್ತು ಕಬಡ್ಡಿ ವಿಡಿಯೋಸ್ ಹಾಕೋದ್ರಿಂದ ನಿಮಗೂ ಪಾಠ ಅಂತ ನೋಡ್ಕೊಂಡು ಬರ್ತದೆ ಫ್ರೆಂಡ್ಸ್. ಮತ್ತು ನಮ್ಮ ಅಲ್ಲಿ ರೀಜನ್ ಅವರು ರೈಡ್ಗೆ ಹೋದಾಗ ಬೋನಸ್ನ ಡ್ರಾ ಮಾಡೋದ್ರಲ್ಲಿ ಅವ್ರನ್ನ ಪುಷ್ ಮಾಡಿದ್ರಿಂದ ಅಲ್ಲಿ ರೀಜನ್ ಒಂದು ಪ್ಲೇಯರು ಪುಷ್ ಮಾಡಿದರೆ ಗೆರೆ ದಾಟಿ ಅವರು ಬಿದ್ದರು. ಹಾಗೆ ಕೂಡ ಒಂದು ಟೈಟಲ್ ಪಾಯಿಂಟ್ಸನ್ನು ಕೊಟ್ಟರು ಅಲ್ಲಿ ರೀಜನ್ ಅವ್ರಿಗೆ ಫ್ರೆಂಡ್ಸ್. ಆಗಲೇ ಟ್ಯಾಕ್ಟಲ್ ಪಾಯಿಂಟು 7 ಬಂದಿದೆ, ರೈಡ್ ಪಾಯಿಂಟು 7 ಬಂದಿದೆ. ಹಾಗೆ ಕೂಡ ಸೆಕೆಂಡ್ ರೈಡಿಗೆ ಅಲ್ಲಿ ರೀಜನ್ ಅವರು ಹೋದಾಗ ಪಾಯಿಂಟ್ ಕೂಡ ತೊಗೊಂಬಂದರು. ಅವ್ರನ್ನ ಪುಷ್ ಮಾಡೋದ್ರಲ್ಲಿ ಕೂಡ ಪಾಯಿಂಟನ್ನು ಲಯನ್ಸನ್ನು ಇನ್ನೇನು ಪುಷ್ ಮಾಡಿದ್ರೆ ಔಟ್ ಆಗೋದ್ರಿಂದ ಗೆರೆ ಮುಟ್ಟಿಬಿಟ್ಟಿದ್ರು. ಒಂದು ಪಾಯಿಂಟ್ ಕೂಡ ಇಲ್ಲಿ ಕೂಡ ಒಂದು ಪಾಯಿಂಟನ್ನು ಕೊಟ್ಟರು. ಹಾಗೆ ಕೂಡ ಬುಲ್ಸ್ ಟೀಮ್ ಕೋಚರ್ ಅವರು ಹೇಳ್ತಾರೆ, ನಮ್ಮ ಟೀಮ್ ಅದ್ಭುತವಾದ ಆಟ ಆಡಿತು ಅಂಥೇಳಿ. ಆಗಲೇ ಮತ್ತು ಅಲ್ಲಿ ರೀಜನ್ ಅವರು ರೈಡ್ಗೆ ಹೋದಾಗ ಟೂ ಪ್ಲೇಯರ್ಸ್ ಅಷ್ಟೇ ಇದ್ದರು. ಸ್ವಲ್ಪ ಔಟು ಆಯ್ತು ಅಂಥೇಳಿ ಅಲ್ಲಿ ಇದನ್ನು ಮಾಡಿದರು. ಬೆಂಗಳೂರು ಬುಲ್ಸ್ ಅವರು ಹೇಳಿದರು, ಆದರೂ ಕೊಡ್ತಿರ್ಕಿಲ್ಲ. ಆದರೂ ಮತ್ತೆ ಒಳ್ಳೆ ಅಂಪೈರ್ಗಳು ನೋಡಿ ಆ ಟೀಮ್ ಸ್ವಲ್ಪ ಔಟ್ ಆಗಿದೆ ಅಂಥೇಳಿ ನೋಡಿದರು. ಆಮೇಲೆ ಆ ಪ್ಲೇಯರ್ನು 2 ಸೆಕೆಂಡ್ಸ್ ಪ್ಲೇಯರನ್ನು 2 ನಿಮಿಷ ಆಟದಿಂದ ಸ್ವಲ್ಪ ಬ್ರೇಕನ್ನು ಮಾಡಿದರು ನಿನ್ನೆ. ಅಟ್ಟಾಗಲೇ ಬೆಂಗಳೂರು ಬುಲ್ಸ್ ಟೀಮದಿಂದ ಜೈಪುರ್ ಟೀಮು 3 ಬರೀ ಆಲ್ಔಟ್ ಆಗಿದೆ. 2 ಬರೀ ಆಲ್ಔಟ್ ಆಗೋದ್ರಿಂದ ಬೆಂಗಳೂರು ಬುಲ್ಸ್ ಕೋಚ್ ಅವರು ಹೇಳ್ತಾರೆ, ನಮ್ಮ ಟೀಮು ತುಂಬ ಡೆವಲಪ್ಮೆಂಟ್ ಆಗಿದೆ, ತುಂಬ ಚೆನ್ನಾಗಿ ಆಟ ಆಡ್ತಿದ್ದಾರೆ ಅಂತ ನಮ್ಮ ಬೆಂಗಳೂರು ಬುಲ್ಸ್ ಟೀಮ್ ಕೋಚ್ ಅವರು ಹೇಳ್ತಿದ್ದಾರೆ. ಹಾಗೆ ಕೂಡ ಅಲ್ಲಿ ರೀಜನ್ ಬಗ್ಗೆ ಕೋಚ್ ಅವರು ಹೇಳಿದರು, ನಮ್ಮ ಟೀಮ್ನಲ್ಲಿ ಅಲ್ಲಿ ರೀಜನ್ ಇರೋದ್ರಿಂದ ನಮ್ಮ ಟೀಮ್ ತುಂಬ ಸ್ಟ್ರಾಂಗ್ ಇದೆ ಮತ್ತು ತುಂಬ ಅದ್ಭುತವಾಗಿ ಪರ್ಫಾರ್ಮೆನ್ಸನ್ನು ಕೊಡ್ತಿದ್ದಾರೆ ನಮ್ಮ ಟೀಮಿಗೆ ಅಂತ ಹೇಳ್ತಾರೆ ಬೆಂಗಳೂರು ಬುಲ್ಸ್ ಟೀಮ್ ಕೋಚ್ ಅವರು.